ಪದ್ಯ 2 ಕನ್ನಡ ನುಡಿ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ, ಚಿತ್ತವನಿಟ್ಟು ಆಲಿಸಿರಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು, ಜೇನಿನ ಹನಿಯು ಅಲ್ಲಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ತಳತಳ ಅದರಲ್ಲಿ ಹೊಳೆಯುವುದು, ತಳತಳ ಅದರಲ್ಲಿ ಹೊಳೆಯುವುದು. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು, ಕನ್ನಡದೊಲುಮೆಯ ಹವಳಗಳು. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ, ನನ್ನಿಯ ಕಥೆಯನ್ನು ಬರೆಯುತ್ತಾ. ಕೃತಿಕಾರರ ಪರಿಚಯ. ಕವಿ ಎ.ಕೆ. ರಾಮೇಶ್ವರ. ಜನನ 1934. ಸ್ಥಳ ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ. ವೃತ್ತಿ ಶಿಕ್ಷಕರು. ಪ್ರಶಸ್ತಿ: ಇವರು ಉತ್ತಮ ಶಿಕ್ಷಕರೆಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಆಕರ ಗ್ರಂಥ. ಪ್ರಸ್ತುತ ಕನ್ನಡ ನುಡಿ ಕವಿತೆಯನ್ನು ಸಮಗ್ರ ಮಕ್ಕಳ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಶ್ನೆಗಳು: ಹೊಂದಿಸಿ ಬರೆ. ಪುಣ್ಯಕೋಟಿ, ಗೋವು, ಹದಿಬದೆಯ ಧರ್ಮ, ಸಂಚಿಯ ಹೊನ್ನಮ್ಮ, ದಾಸರು, ಕೀರ್ತನೆಗಳು, ಶರಣರು, ವಚನಗಳು. ಒಂದು ವಾಕ್ಯ. ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ. ಕವಿ ತನ್ನ ಮಾತುಗಳನ್ನು ಚಿತ್ತವನ್ನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ. ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ? ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿದೆ. ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು? ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿಯ ಬದುಕಿನ ಚರಿತೆ. ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು? ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಸಂಚಿಯ ಹೊನ್ನಮ್ಮ. ಕನ್ನಡದೊಲುಮೆಯ ಹವಳಗಳು ಯಾವುವು? ಕನ್ನಡದೊಲುಮೆಯ ಹವಳಗಳು ದಾಸರ ನುಡಿಗಳು. ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು? ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಎ.ಕೆ. ರಾಮೇಶ್ವರ. 2-3 ವಾಕ್ಯ. ಕನ್ನಡ ನುಡಿಯಲ್ಲಿ ಏನೇನು ಅಡಗಿದೆ? ಕನ್ನಡ ನುಡಿಯಲ್ಲಿ ಹೃದಯದ ಒಲುಮೆ ಅಡಗಿದೆ. ಈ ನುಡಿಯಲ್ಲಿ ಹಾಲಿನ ತೊರೆ, ಸಕ್ಕರೆಯ ಮಳಲು, ಜೇನಿನ ಸಿಹಿ ಅಡಗಿದೆ. ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ? ಪುಣ್ಯಕೋಟಿ ಕಥೆಯು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಆ ಪರಮಾತ್ಮನು ಎಂದು ತಿಳಿಸುತ್ತದೆ. ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ? ಕವಿಯು ಶರಣರ ವಚನಗಳನ್ನು ನಮ್ಮ ಬದುಕಿನ ಅಮೃತದ ಕಣಜಗಳು ಎಂದು ಬಣ್ಣಿಸಿದ್ದಾರೆ. ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ? ದಾಸ ಸಾಹಿತ್ಯವನ್ನು ಕವಿಯು ಈ ರೀತಿ ಬಣ್ಣಿಸಿದ್ದಾರೆ. ದಾಸರು ಹೇಳಿದ ಪ್ರತಿ ನುಡಿಗಳು ಹವಳಗಳಂತೆ ಚೆಲುವಿನಿಂದ ಕೂಡಿರುತ್ತವೆ. ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ? ಕನ್ನಡ ನುಡಿಯಲ್ಲಿ ಒಲುಮೆ ಇದೆ, ಜೇನಿನ ಸಿಹಿ ಇದೆ, ಸತ್ಯವನ್ನು ಸಾರಿದ ಪುಣ್ಯಕೋಟಿಯ ಕಥೆಯಿದೆ, ಸಂಚಿ ಹೊನ್ನಮ್ಮ ರಚಿಸಿದ ಮೊದಲ ಹದಿಬದೆಯ ಧರ್ಮವಿದೆ, ಶರಣರು ರಚಿಸಿದ ವಚನವಿದೆ, ದಾಸರ ಹವಳದ ಮಾತುಗಳಿವೆ. ಹೀಗಾಗಿ ನಮ್ಮ ನಾಡಿನ ಬದುಕಿನ ತಿರುಳನ್ನು ಅರಿಯಲು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಒತ್ತಾಯಿಸುತ್ತಾರೆ. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಚಿತ್ತ. ನಾವು ಚಿತ್ತ ಕೊಟ್ಟು ಓದಬೇಕು. ಒಲುಮೆ. ನಮ್ಮಲ್ಲಿ ಒಲುಮೆ ತುಂಬಿರಬೇಕು. ಜನಪದ. ಜನಪದ ಗೀತೆಗಳು ಇಂಪಾಗಿರುತ್ತವೆ. ಕಣಜ. ರೈತರು ದವಸ ಧಾನ್ಯಗಳನ್ನು ಕಣಜಗಳಲ್ಲಿ ತುಂಬುತ್ತಾರೆ. ತಿರುಳು. ಮಾವಿನ ಹಣ್ಣಿನ ತಿರುಳು ಬಹಳ ಸಿಹಿಯಾಗಿರುತ್ತದೆ. ವಿರುದ್ಧಾರ್ಥಕ ಪದ. ಪುಣ್ಯ, ಪಾಪ, ಮೂಡು, ಮುಳುಗು, ಧರ್ಮ, ಅಧರ್ಮ, ಅರಳು, ಮುದುಡು. ಈ ಕೆಳಗೆ ಗೆರೆ ಹಾಕಿದ ಪ್ರಾಸಪದಗಳನ್ನು ಆಯ್ದು ಜೋಡಿಸಿ ಬರೆಯಿರಿ. ನುಡಿಯಲಿ, ಗುಡಿಯಲಿ, ತುಂಬಿಹುದು, ಅಲ್ಲಿಹುದು, ತೊರೆಯು, ಹನಿಯೋ.
ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ. ಕನ್ನಡ ಎಡೆಯಲ್ಲಿ ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ. ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ. ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಬನ್ನಿರಿ ಮಕ್ಕಳೇ ಕನ್ನಡ ಕುಡಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನಿನ್ನೆಯ ಕಥೆಯನ್ನು ಬರೆಯುತ್ತಾ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನೆಯ ಕಥೆಯನ್ನು ಬರೆಯುತ್ತಾ. ಈ ಪದಗಳನ್ನು ನಕಲು ಮಾಡಿ ಬರೆಯಿರಿ. ಚಿತ್ತ, ಸಕ್ಕರೆ, ಪುಣ್ಯ, ಅಮೃತ, ನನ್ನಿ, ಹೃದಯ, ಒಲುಮೆ. ಏಕವಚನ ರೂಪ ಬರೆಯಿರಿ. ಮಕ್ಕಳು, ಮಗು, ಗುಡಿಗಳು, ಗುಡಿ, ತೊರೆಗಳು, ತೊರೆ, ಶರಣರು, ಶರಣ, ಹವಳಗಳು, ಹವಳ. ಸುಳಿವು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ. ನಮ್ಮ ನಾಡು ಕನ್ನಡ, ನಮ್ಮ ಭಾಷೆ ಕನ್ನಡ, ನಮ್ಮ ಉಸಿರು ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ಬೀಡು ಕನ್ನಡ. ಧನ್ಯವಾದಗಳು. 5ನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.